ನಮಸ್ಕಾರ. ಅಗಚಹಳ್ಳಿ ಗೇಟ್ ಬಳಿ ನಡೆದ ಒಂದು ರಸ್ತೆ ಅಪಘಾತದ ಬಗ್ಗೆ ಇವತ್ತು ಮಾತಾಡೋಣ. ಇದು ಬರೀ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ಇದರ ಹಿಂದೆ ಒಂದು ಇಡೀ ಸಮುದಾಯದ ಆತಂಕವೇ ಇದೆ. ಈ ಇಡೀ ಘಟನೆಯನ್ನು 3 ಪದಗಳಲ್ಲಿ ಹೇಳಬಹುದು. ಒಬ್ಬ ಕಾರ್ಮಿಕ, ಒಂದು ಸಾಮಾನ್ಯ ರಾತ್ರಿ ಮತ್ತು ಒಂದು ವೇಗದ ಬೈಕ್. ಈ 3 ಸೇರಿದಾಗ ಒಂದು ದುರಂತವೇ ನಡೆದೋಯ್ತು. ಹಾಗಾದ್ರೆ ಆ ರಾತ್ರಿ ನಿಜಕ್ಕೂ ನಡೆದಿದ್ದೇನು? ಬನ್ನಿ ತಿಳ್ಕೊಳ್ಳೋಣ. ಸರಿ, ಮೊದಲು ಘಟನೆ ನಡೆದಿದ್ದು ಹೇಗೆ ಅಂತ ನೋಡೋಣ. ಇದು ಬರೀ ಒಂದು ಆಕ್ಸಿಡೆಂಟ್ನ ನಂಬರ್ ಅಷ್ಟೇ ಅಲ್ಲ, ಒಬ್ಬ ಮನುಷ್ಯನ ಜೀವನವನ್ನೇ ಬದಲಾಯಿಸ್ಬಿಟ್ಟ ಒಂದು ಕ್ಷಣ. ಈ ಘಟನೆಯಲ್ಲಿ ನೋವು ಅನುಭವಿಸಿದವರ ಹೆಸರು ಗುಡ್ಡು. ಇವರು ಬಿಜಿಎಸ್ ಆಸ್ಪತ್ರೆ ಕಟ್ಟೋ ಜಾಗದಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಕಾರ್ಮಿಕ. ಪಾಪ, ಎಲ್ಲರ ಹಾಗೆ ಅವತ್ತಿನ ಕೆಲಸ ಮುಗಿಸಿ ಒಂದು ಸಾದಾ ಸಂಜೆ ಕಳೀತಿದ್ರು. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಆ ಸಂಜೆ ಅಷ್ಟು ಘೋರವಾಗಿರತ್ತೆ ಅಂತ. ಸರಿ, ಘಟನೆ ನಡೆದ ದಿನಾಂಕ ಡಿಸೆಂಬರ್ 3, 2025. ಸಮಯ ರಾತ್ರಿ ಸುಮಾರು 8:30. ಜಾಗ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಅಗಚಹಳ್ಳಿ ಗೇಟ್. ಈ ಪ್ರತಿಯೊಂದು ಡೀಟೇಲ್ ಕೂಡ ಮುಂದೆ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ತುಂಬಾನೇ ಮುಖ್ಯ ಆಗತ್ತೆ. ವರದಿ ಹೇಳೋ ಹಾಗೆ ಗುಡ್ಡು ಅವರು ಪಕ್ಕದಲ್ಲೇ ಇದ್ದ ಒಂದು ಅಂಗಡಿಗೆ ಹೋಗೋಕೆ ಅಂತ ರೋಡ್ ಕ್ರಾಸ್ ಮಾಡ್ತಿದ್ರು. ಸರಿಯಾಗಿ ಅದೇ ಟೈಮಲ್ಲಿ ಸ್ಪೀಡಾಗಿ ಬಂದ ಒಂದು ಬುಲೆಟ್ ಬೈಕ್ ನೇರವಾಗಿ ಬಂದು ಗುದ್ದಿದೆ. ಯೋಚನೆ ಮಾಡಿ, ಪ್ರತಿದಿನ ಮಾಡೋ ಒಂದು ಚಿಕ್ಕ ಕೆಲ್ಸ ಅದು ಹೇಗೆ ಜೀವಕ್ಕೆ ಕುತ್ತು ತರಬಹುದು ಅಲ್ವಾ? ಇಲ್ನೋಡಿ, ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಲಿಸಿ. ಇದು ಪೊಲೀಸ್ ದೂರಿನಲ್ಲಿರೋ ಮಾತು. ಅಂದ್ರೆ ಬೈಕ್ ಓಡಿಸ್ತಿದ್ದ ವ್ಯಕ್ತಿ ಕೇವಲ ಸ್ಪೀಡಾಗಿ ಹೋಗ್ತಿದ್ದ ಅಂತಲ್ಲ, ಜೊತೆಗೆ ತುಂಬಾನೇ ಕೇರ್ಲೆಸ್ ಆಗಿ ಗಾಡಿ ಓಡಿಸ್ತಿದ್ರು ಅಂತ. ಸ್ಪೀಡ್ ಜೊತೆಗೆ ಈ ನಿರ್ಲಕ್ಷ್ಯ ಸೇರ್ಕೊಂಡಿದ್ದೇ ಈ ದುರಂತಕ್ಕೆ ಕಾರಣ ಅಂತ ಇದು ಕ್ಲಿಯರ್ ಆಗಿ ಹೇಳುತ್ತೆ. ಆ ಆಕ್ಸಿಡೆಂಟ್ ಮಾಡಿದ ಬುಲೆಟ್ ಬೈಕ್ನ ನಂಬರ್ KA09H4285. ಇಡೀ ಪೊಲೀಸ್ ತನಿಖೆ ಈಗ ಇದೇ ನಂಬರ್ ಸುತ್ತ ಗಿರಕಿ ಹೊಡಿತಿದೆ. ಯಾಕಂದ್ರೆ ಬೈಕ್ ಓಡಿಸ್ತಿದ್ದವ್ರನ್ನೂ ಹಿಡಿಯೋಕೆ ಇರೋ ಒಂದೇ ಒಂದು ಕ್ಲೂ ಅಂದ್ರೆ ಇದೆ. ಬೈಕ್ ಗುದ್ದಿದ ರಭಸಕ್ಕೆ ಗುಡ್ಡು ಅವರಿಗೆ ತುಂಬಾನೇ ಪೆಟ್ಟಾಗಿದೆ. ಈ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ, ಅವರ 2 ಕಾಲುಗಳಿಗೆ 45%, ಎದೆಗೆ 30% ಗಾಯಗಳಾಗಿವೆ. ಅದರಲ್ಲೂ ಬಲಗಾಲಿನ ಗಾಯ ತುಂಬಾನೇ ಸೀರಿಯಸ್, ಸುಮಾರು 25%. ಈ ಅಂಕಿಅಂಶಗಳೇ ಹೇಳ್ತಿವೆ ಆಕ್ಸಿಡೆಂಟ್ ಅದೆಷ್ಟು ಭಯಂಕರವಾಗಿತ್ತು ಅಂತ. ಸರಿ, ಆಕ್ಸಿಡೆಂಟ್ ಆದ್ಮೇಲೆ ಏನಾಯ್ತು? ಗಾಯಗೊಂಡಿದ್ದ ಗುಡ್ಡು ಅವರಿಗೆ ಹೆಲ್ಪ್ ಸಿಕ್ತಾ? ಅದನ್ನ ಈಗ ನೋಡೋಣ. ಆಕ್ಸಿಡೆಂಟ್ ಆದ ತಕ್ಷಣ ಪಕ್ಕದಲ್ಲೇ ಇದ್ದ ಅವರ ಜೊತೆ ಕೆಲಸ ಮಾಡೋ ಅಮರ್ರಾಜ್ ಅನ್ನೋರು ಓಡಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅಕ್ಕಪಕ್ಕದ ಜನ ಕೂಡ ಸೇರ್ಕೊಂಡ್ರು. ಎಲ್ಲರೂ ಸೇರಿ ತಕ್ಷಣ ಗುಡ್ಡು ಅವರನ್ನ ಆದಿಚುಂಚನಗಿರಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಆ ಟೈಮಲ್ಲಿ ಸಿಕ್ಕ ಈ ಸಹಾಯ ಇದೆಯಲ್ಲ, ಅದು ತುಂಬಾನೇ ಮುಖ್ಯವಾಗಿತ್ತು. ಸರಿ, ಇದು ಆಸ್ಪತ್ರೆ ಕಥೆ ಆಯ್ತು. ಇನ್ನು ಲೀಗಲ್ ಆಗೇನಾಯ್ತು? ಪೊಲೀಸ್ ಕಂಪ್ಲೇಂಟ್ ಯಾವಾಗ ಫೈಲ್ ಆಯ್ತು? ತನಿಖೆ ಹೇಗ್ ಶುರುವಾಯ್ತು? ಆ ಕಡೆ ಗಮನ ಕೊಡೋಣ. ಇಲ್ಲಿ ಒಂದು ವಿಷಯವನ್ನ ಗಮನಿಸ್ಲೇಬೇಕು. ಆಕ್ಸಿಡೆಂಟ್ ಆಗಿದ್ದು ಡಿಸೆಂಬರ್ 3ನೇ ತಾರೀಕು ರಾತ್ರಿ. ಆದ್ರೆ ಪೊಲೀಸ್ ಕಂಪ್ಲೇಂಟ್ ಫೈಲ್ ಆಗಿದ್ದು ಮಾರನೇ ದಿನ ಸಂಜೆ, ಅಂದ್ರೆ ಡಿಸೆಂಬರ್ 4ಕ್ಕೆ. ಯಾಕಂದ್ರೆ ಕಾಂಟ್ರಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರಿಗೆ ವಿಷಯ ಗೊತ್ತಾಗಿದ್ದೆ ಮಾರನೇ ದಿನ ಬೆಳಗ್ಗೆ. ವಿಷಯ ಗೊತ್ತಾದ ತಕ್ಷಣ ಅವರು ಸಂಜೆ ಹೋಗಿ ದೂರು ಕೊಟ್ಟಿದ್ದಾರೆ. ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಬೈಕ್ ರೈಡರ್ ಮೇಲೆ ನಿರ್ಲಕ್ಷ್ಯದ ಚಾಲನೆ ಅಥವಾ ನೆಗ್ಲಿಜೆಂಟ್ ಡ್ರೈವಿಂಗ್ ಅಂತ ಕೇಸ್ ಹಾಕಿದ್ದಾರೆ. ಈಗ ಇಡೀ ತನಿಖೆ ಆತನ ಅತಿ ವೇಗ ಮತ್ತು ಕೇರ್ಲೆಸ್ನೆಸ್ ಮೇಲೆಯೇ ಫೋಕಸ್ ಆಗಿದೆ. ಈ ಘಟನೆ ಕೇವಲ ಗುಡ್ಡು ಅವರೊಬ್ಬರ ಕಥೆ ಅಲ್ಲ. ಇದು ಅಗಚಹಳ್ಳಿ ಗೇಟ್ ಸುತ್ತಮುತ್ತ ಇರೋ ಜನರಲ್ಲಿ ಒಂದು ದೊಡ್ಡ ಭಯವನ್ನೇ ಹುಟ್ಟಿಸಿದೆ. ಅದೇನು ಅಂತ ಈಗ ನೋಡೋಣ. ಅಲ್ಲಿನ ಜನರನ್ನು ಕಾಡ್ತಿರೋ ಪ್ರಶ್ನೆ ಒಂದೇ. ಇದು ಹೀಗೆ ಆಕಸ್ಮಿಕವಾಗಿ ನಡೆದ ಒಂದೇ ಒಂದು ಆಕ್ಸಿಡೆಂಟಾ ಅಥವಾ ಒಂದು ದೊಡ್ಡ ಸಮಸ್ಯೆಯ ಸಣ್ಣ ಸ್ಯಾಂಪಲಾ? ಅಗಚಹಳ್ಳಿ ಜನರ ಪ್ರಕಾರ ಆ ರೋಡಲ್ಲಿ ಸ್ಪೀಡಾಗಿ ಅಡ್ಡಾದಿಡ್ಡಿಯಾಗಿ ಗಾಡಿ ಓಡ್ಸೋದು ಜಾಸ್ತಿಯಾಗಿದೆ. ಅದೊಂದು ಡೆತ್ ಟ್ರ್ಯಾಪ್ ತರ ಆಗಿದೆ ಅಂತಾರೆ. ಮಕ್ಕಳು, ವಯಸ್ಸಾದವರು ರೋಡ್ ಕ್ರಾಸ್ ಮಾಡೋಕೆ ಹೆದರ್ಕೊಳ್ತಾರೆ. ಅದಕ್ಕೆ ರೋಡ್ ಹಂಪ್ಸ್ ಹಾಕಿ, ಸ್ಪೀಡ್ ಲಿಮಿಟ್ ಬೋರ್ಡ್ ಹಾಕಿ, ಇಲ್ಲಾಂದ್ರೆ ಸಿಗ್ನಲ್ ಲೈಟ್ ಆದ್ರೂ ಅಳವಡಿಸಿ ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ 2 ಕಥೆಗಳು ಒಟ್ಟಿಗೆ ನಡೀತಿದೆ. ಒಂದ್ ಕಡೆ ಗುಡ್ಡು ಅವರ ವೈಯಕ್ತಿಕ ದುರಂತ, ಒಬ್ರ ಬೇಜವಾಬ್ದಾರಿಯಿಂದ ಅವರು ಅನುಭವಿಸ್ತಿರೋ ಕಷ್ಟ. ಇನ್ನೊಂದ್ ಕಡೆ ಇದೇ ತರಹದ ಘಟನೆಗಳು ನಮ್ಮೂರ್ಲಿ ಕಾಮನ್ ಆಗಿಬಿಡುತ್ತಾ ಅನ್ನೋ ಇಡೀ ಸಮುದಾಯದ ಭಯ. ಕೊನೆಗೆ ಈ ಇಡೀ ಘಟನೆ ನಮ್ಮೆಲ್ಲರ ಮುಂದೊಂದು ದೊಡ್ಡ ಪ್ರಶ್ನೆ ಇಡುತ್ತೆ. ಈ ತರಹದ ಘಟನೆಗಳು ಮತ್ತೆ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಬರೀ ಕಾನೂನು ಕ್ರಮ ಸಾಕೆ? ಅಥವಾ ಗಾಡಿ ಓಡಿಸೋರ ಜವಾಬ್ದಾರಿ, ಒಳ್ಳೆ ರೋಡ್ ಸೇಫ್ಟಿ ವ್ಯವಸ್ಥೆ ಮತ್ತೆ ಜನರ ಎಚ್ಚರಿಕೆ ಇವೆಲ್ಲವೂ ಬೇಕಾ? ಯೋಚನೆ ಮಾಡ್ಬೇಕಾದ ವಿಷಯ ಇದು.
ಡ್ರೈವರ್ಗಳಾಗಿ ರಸ್ತೆ ದಾಟೋರಾಗಿ ಒಂದು ಸಮಾಜದ ಭಾಗವಾಗಿ ಇದನ್ನೆಲ್ಲ ತಡೆಯೋಕೆ ಏನ್ ಮಾಡ್ಬೋದು ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಸಮಯ ಬಂದಿದೆ.